ನಟ ದರ್ಶನ್ ಅವರ ಹಾಸಿಗೆ ದಿಂಬು ಸೌಲಭ್ಯದ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ತೀರ್ಪನ್ನ ಕಾಯ್ದಿರಿಸುವಂತಹ ಕೆಲಸವನ್ನ ಕೋರ್ಟ್ ಮಾಡಿದೆ. ಅಕ್ಟೋಬರ್ 29ನೇ ತಾರೀಕು ದರ್ಶನ್ ಅವರಿಗೆ ಹಾಸಿಗೆ ದಿಂಬು ಸಿಗುತ್ತೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. 57ನೇ CCH ಕೋರ್ಟ್ನಲ್ಲಿ ಇವತ್ತು ಇದೇ ವಿಚಾರವಾಗಿ ಸುದೀರ್ಘವಾದಂತಹ ವಾದ ಪ್ರತಿವಾದ ನಡೆಯಿತು. ಸರ್ಕಾರದ ಪರ ವಕೀಲರು ಹಾಗೆ ದರ್ಶನ್ ಪರ ವಕೀಲರು ವಾದ ಪ್ರತಿವಾದವನ್ನ ಮಂಡಿಸಿದ್ರು. ಈ ಸಂದರ್ಭದಲ್ಲಿ ಹಲವು ವಿಚಾರಗಳು ಚರ್ಚೆಯಾಗಿದೆ. ಜೈಲಾಧಿಕಾರಿಗಳು ಕಾನೂನು ಪ್ರಾಧಿಕಾರದ ಸದಸ್ಯರನ್ನ ಮಿಸ್ಲೀಡ್ ಮಾಡಿದ್ದಾರೆ ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸಿದ್ರು, ಆರೋಪವನ್ನ ಮಾಡಿದ್ರು. ಭದ್ರತಾ ದೃಷ್ಟಿಯಿಂದ ಕನ್ನಡ ವಾಚನಿಗೆ ಕೊಡೋದಕ್ಕೆ ಇವರು ನಿರಾಕರಿಸುತ್ತಿದ್ದಾರೆ. ಕೇಳಿದ್ರೆ ಸೂಸೈಡ್ ಮಾಡ್ಕೊಂಡ್ಬಿಡುವಂತಹ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಕೊಲೆ ಕೇಸ್ನಲ್ಲಿ ಜೈಲಲ್ಲಿರುವಂತಹ ದರ್ಶನ್ಗೆ ಮನೆ ಮಕ್ಕಳೆಲ್ಲ ಇದಾರ್ ಕಣ್ರಿ, ಅವ್ರು ಯಾಕೆ ಸೂಸೈಡ್ ಮಾಡ್ಕೋತಾರೆ? ಅವರಂತ ಒಬ್ಬ ಸೆಲೆಬ್ರಿಟಿ ಅಂತ ಆಲೋಚನೆಯನ್ನ ಯಾಕೆ ಮಾಡ್ತಾರೆ ಅಂತ ಹೇಳಿ ದರ್ಶನ್ ಪರ ವಕೀಲ ಸುನಿಲ್ ಪ್ರಶ್ನೆಯನ್ನ ಮಾಡಿದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಆದಂಥ ವಾದ ಪ್ರತಿವಾದ ಏನು? ಮೊದಲನೇದಾಗಿ ದರ್ಶನ್ ಪರ ವಕೀಲರ ವಾದ ಏನು ಅದನ್ನ ನೋಡ್ತಾ ಹೋಗೋಣ. ಕಾನೂನು ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯ ಭೇಟಿಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಯಾಕಂದ್ರೆ ಖುದ್ದು ದರ್ಶನ್ ಅರ್ಜಿಯನ್ನ ಸಲ್ಲಿಸಿದ್ರು. ನೀವೇ ಖುದ್ದಾಗಿ ಬಂದು ನನಗೇನ್ ಸೌಲಭ್ಯ ಕೊಟ್ಟಿದ್ದಾರೆ ಅಂತ ಹೇಳಿ ಪರಿಶೀಲನೆ ಮಾಡಿ ಆ ನಂತರ ನೀವು ತೀರ್ಪನ್ನ ಕೊಡಿ ಅಂತ ಹೇಳಿ ನ್ಯಾಯಾಧೀಶರಿಗೆ ದರ್ಶನ್ ಮನವಿಯನ್ನ ಮಾಡ್ಕೊಂಡಿದ್ರು. ಹಾಗಾಗಿ ಕೋರ್ಟ್ ಕಾನೂನು ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಅವರು ಕೂಡ ನ್ಯಾಯಾಧೀಶರೇ ಆಗಿರ್ತಾರೆ, ಅವರನ್ನ ಜೈಲಿಗೆ ಹೋಗಿ ಭೇಟಿ ನೀಡಿ ಪರಿಶೀಲನೆ ಮಾಡೋದಕ್ಕೆ ಸೂಚನೆ ಕೊಟ್ಟಿತ್ತು. ಆದ್ರೆ ದರ್ಶನ್ ಪರ ವಕೀಲರು ಮಾಡ್ತಾ ಇರುವಂತಹ ಆರೋಪ ಏನು ಅಂದ್ರೆ, ಕಾನೂನು ಪ್ರಾಧಿಕಾರದ ಸದಸ್ಯರನ್ನ ಜೈಲಧಿಕಾರಿಗಳು ಮಿಸ್ಲೀಡ್ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ. ಯಾಕಂದ್ರೆ ಕೋರ್ಟ್ ಆದೇಶವನ್ನ ಕೊಡುವಾಗ ಜೈಲಿಗೆ ಹೋಗುವಂತಹ ಕಾನೂನು ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಏನಿದ್ದಾರೆ ಅವರು ಜೈಲಾಧಿಕಾರಿಗಳಿಂದ ಮಾಹಿತಿ ಕೇಳಬೇಕು ಅಂತ ಹೇಳಿ ಎಲ್ಲೂ ಕೂಡ ಕೋರ್ಟ್ ತನ್ನ ಆದೇಶದಲ್ಲಿ ಉಲ್ಲೇಖ ಮಾಡಿಲ್ಲ. ಆದ್ರೂ ಜೈಲಾಧಿಕಾರಿಗಳು ಮಿಸ್ಲೀಡ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡುವಂತಹ ಸಂದರ್ಭದಲ್ಲೂ ಕನಿಷ್ಠ ಸೌಲಭ್ಯಗಳನ್ನ ನೀಡುವುದಕ್ಕೆ ಸೂಚಿಸಿದೆ. ಆದ್ರೆ ಆ ಕನಿಷ್ಠ ಸೌಲಭ್ಯವನ್ನು ಇವರು ಕೊಡ್ತಾ ಇಲ್ಲ. ಯಾರೇ ಆಗಿರಲಿ, ಸೆಲೆಬ್ರಿಟಿ ಆದ್ರೂ ಸಾಮಾನ್ಯ ವ್ಯಕ್ತಿ ಆದ್ರೂ ಸರಿ, ಅವ್ರಿಗೆ ಕನಿಷ್ಠ ಸೌಲಭ್ಯಗಳನ್ನ ಕೊಡಬೇಕು. ಆದ್ರೆ ದರ್ಶನ್ಗೆ ಆ ಕನಿಷ್ಠ ಸೌಲಭ್ಯಗಳು ಸಿಗ್ತಾ ಇಲ್ಲ. ವಿಚಾರಣಾಧೀನ ಕೈದಿಗಳಿಗೆ ಹಾಸಿಗೆ ಬೆಡ್ ನೀಡೋಕ್ ಸಾಧ್ಯವಿಲ್ಲ ಅಂತ ಹೇಳಿ ಜೈಲಾಧಿಕಾರಿಗಳು ಹೇಳಿದ್ದಾರೆ. ಆದ್ರೆ ಮ್ಯಾನುವಲ್ ನಲ್ಲಿ ಈ ಬಗ್ಗೆ ಉಲ್ಲೇಖ ಇಲ್ವಲ್ಲ. ಜೈಲಾಧಿಕಾರಿಗಳು ಕಾನೂನು ಪ್ರಾಧಿಕಾರದ ಸದಸ್ಯರ ದಾರಿ ತಪ್ಪಿಸುವಂತಹ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಸುನಿಲ್ ವಾದವನ್ನ ಮಂಡಿಸಿದ್ರು ದರ್ಶನ್ ಪರ ವಕೀಲ. ಮತ್ತು ಒಂದು ವಿಚಾರವನ್ನ ಅವ್ರು ಮೆನ್ಷನ್ ಮಾಡ್ತಾರೆ. ಬೇರೆ ಕೈದಿಗಳು ಅದೇ ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾರೋಷವಾಗಿದ್ದಾರೆ ಸ್ವಾಮಿ. ಆ ಗುಬ್ಬಚ್ಚಿ ಸೀನಾ ಮೊನ್ನೆ ಜೈಲ್ನಲ್ಲಿ ಬರ್ತ್ಡೇನೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾನೆ. ಒಬ್ಬರಿಗೊಂದು ಕಾನೂನು, ಮತ್ತೊಬ್ಬರಿಗೆ ಮತ್ತೊಂದು ರೀತಿಯಾದಂತಹ ಕಾನೂನು ಯಾಕೆ ಮಾಡ್ತೀರಿ? ನಿಮ್ಮ ಕಠಿಣ ನಿಯಮಗಳೆಲ್ಲವೂ ದರ್ಶನ್ಗೆ ಮಾತ್ರನಾ, ಬೇರೆ ಕೈದಿಗಳಿಗಿಲ್ವಾ? ಇದು ದರ್ಶನ್ ಪರ ವಕೀಲರು ಮಾಡಿದಂತಹ ಪ್ರಶ್ನೆ. ಇನ್ನು ವರದಿಯಲ್ಲಿ ಜೈಲಾಧಿಕಾರಿಗಳು ದರ್ಶನ್ ವಾಕಿಂಗ್ಗೆ ಹೋದಾಗ ಬೇರೆ ಕೈದಿಗಳು ಕಿರುಚಿಸ್ತಾರೆ, ಇದು ಹೈ ಪ್ರೊಫೈಲ್ ಕೇಸ್ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಪಕ್ಕದ ಅಪಾರ್ಟ್ಮೆಂಟ್ ನಿಂದ ದರ್ಶನ್ ವಾಕಿಂಗ್ಗೆ ಹೋದ್ರೆ ಫೋಟೋ ವಿಡಿಯೋ ತೆಗಿತಾರೆ. ಹಾಗಾಗಿ ಭದ್ರತಾ ದೃಷ್ಟಿಯಿಂದ ಆ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಕ್ವಾರಂಟೈನ್ ಸೆಲ್ ನಲ್ಲಿ ಇರೋದ್ರಿಂದ ತಾನೇ ಈ ಸಮಸ್ಯೆ ಆಗ್ತಾ ಇರೋದು. ನಾವು ಆವತ್ತಿಂದ ಕೇಳ್ತಾ ಇದೀವಿ, ಕ್ವಾರಂಟೈನ್ ಸೆಲ್ ನಿಂದ ದರ್ಶನ್ ರನ್ನ ಮೇನ್ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಹೇಳಿ ಮನವಿ ಮಾಡ್ಕೋತಾ ಇದೀವಿ. ಆದ್ರೆ ಜೈಲಾಧಿಕಾರಿಗಳು ಆ ಕೆಲಸವನ್ನ ಮಾಡ್ತಿಲ್ಲ ಅಂತ ಹೇಳಿ ಕೌಂಟರ್ ಕೊಡುವಂತಹ ಕೆಲಸವನ್ನ ದರ್ಶನ್ ಪರ ವಕೀಲರು ಮಾಡಿದ್ರು ಜೈಲಾಧಿಕಾರಿಗಳ ವರದಿಗೆ. ಮತ್ತೊಂದು ವಿಚಾರವನ್ನ ಮೆನ್ಷನ್ ಮಾಡ್ತಾರೆ. ದರ್ಶನ್ಗೆ ಕನ್ನಡಿ ಬಾಚಣಿಕೆ ನೀಡುವುದಕ್ಕೂ ಕೂಡ ಭದ್ರತೆಯ ಕಾರಣಗಳನ್ನ ಜೈಲಾಧಿಕಾರಿಗಳು ಕೊಟ್ಟಿದ್ದಾರೆ. ಆದ್ರೆ ನಾನು ಹೇಳ್ತೀನಿ, ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿರೋದು, ಅವ್ರಿಗೂ ಮನೆ ಮಕ್ಕಳಿದಾರ ಸ್ವಾಮಿ. ಅಂಥ ಸೆಲೆಬ್ರಿಟಿ ಸೂಸೈಡ್ ಯಾಕೆ ಮಾಡ್ಕೋತಾರೆ? ಸಣ್ಣ ಒಂದು ಬಾಚಣಿಕೆ, ಒಂದು ಕನ್ನಡಿ ಕೊಡೋದಕ್ಕೂ ಜೈಲಾಧಿಕಾರಿಗಳು ಈ ರೀತಿಯಾಗಿ ನಿಯಮಗಳನ್ನ ಮಾಡ್ತಾ ಇರೋದು ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ದರ್ಶನ್ ಪರ ವಕೀಲರು. ಇನ್ನು ದರ್ಶನ್ ಸೇಫ್ಟಿಗಾಗಿ ಅಲ್ಲ, ಜೈಲಾಧಿಕಾರಿಗಳ ಸೇಫ್ಟಿಗಾಗಿ ಅವರನ್ನ ಮೇನ್ ಜೈಲಿಗೆ ಜೈಲಾಧಿಕಾರಿಗಳು ಶಿಫ್ಟ್ ಮಾಡ್ತಾ ಇಲ್ಲ, ತಮ್ಮ ಅನುಕೂಲಕ್ಕಾಗಿ ಅವರು ಶಿಫ್ಟ್ ಮಾಡ್ತಿಲ್ಲ ಅನ್ನುವಂಥ ಆರೋಪವನ್ನ ಮಾಡಿದ್ರು ಜೈಲಾಧಿಕಾರಿಗಳ ವಿರುದ್ಧ. ದರ್ಶನ್ ಪರ ವಾದವನ್ನ ಮಂಡಿಸುವಂತಹ ಸಂದರ್ಭದಲ್ಲಿ ವಕೀಲ ಸುನಿಲ್ ರೆಡ್ಡಿ ಅವರು. ಇದಕ್ಕೆ ಸರ್ಕಾರದ ಪರ ವಕೀಲರ ಪ್ರತಿವಾದ ಏನಾಗಿತ್ತು ಅದನ್ನ ಗಮನಿಸ್ತಾ ಹೋಗೋಣ. ಸರ್ಕಾರದ ಪರ ವಕೀಲರ ವಾದ ಏನಾಗಿತ್ತು? ಅವ್ರು ಹೇಳ್ತಾರೆ, ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜೈಲಿಗೆ ಭೇಟಿ ಕೊಟ್ಟರು. ಅವರು ಅಲ್ಲಿ ನೋಡಿದ್ದನ್ನ
ಅವರು ಉಲ್ಲೇಖ ಮಾಡಿದ್ದಾರೆ ವರದಿಯಲ್ಲಿ. ಜೈಲಾಧಿಕಾರಿಗಳ ಅಭಿಪ್ರಾಯವನ್ನು ಪಡ್ಕೊಂಡಿದ್ದಾರೆ. ಯಾರೋ ಜೈಲಾಧಿಕಾರಿಗಳ ಮಾಹಿತಿಯನ್ನ ಪಡ್ಕೊಂಡು ಅವ್ರು ಬಂದಿಲ್ಲಿ ವರದಿಯನ್ನ ಕೊಟ್ಟಿಲ್ಲ, ದರ್ಶನ್ರನ್ನೂ ಮಾತನಾಡಿಸಿದ್ದಾರೆ. ಜೈಲಾಧಿಕಾರಿಗಳಿಂದಲೂ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಅಷ್ಟಕ್ಕೆ ಜೈಲಾಧಿಕಾರಿಗಳು ದಿಕ್ತಪ್ಪಿಸಿದ್ದಾರೆ, ಮಿಸ್ಲೀಡ್ ಮಾಡಿದ್ದಾರೆ ಅಂದ್ರೆ ಹೆಂಗೆ? ಇದು ಸರ್ಕಾರದ ಪರ ವಕೀಲರು ಮಾಡಿದಂತಹ ಪ್ರಶ್ನೆ. ಇನ್ನು ಇವರು ವಾದವನ್ನ ಮಾಡುವಂತಹ ಟೈಮ್ನಲ್ಲಿ ದರ್ಶನ್ಗೆ ಫಂಗಸ್ ಆಗಿದೆ ಅಂತ ಹೇಳಿದ್ದಾರೆ, ಕಾಲಿಗೆ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ದಾರೆ. ಅಂಥದ್ದೇನೂ ಆಗಿಲ್ಲ, ಫಂಗಸ್ಸೂ ಆಗಿಲ್ಲ, ಇನ್ಫೆಕ್ಷನ್ನೂ ಆಗಿಲ್ಲ, ಕಾಲು ಚಳಿಗೆ ಒಡೆದೋಗಿದೆಯಷ್ಟೇ. ಅದನ್ನೇ ಜೈಲಾಧಿಕಾರಿಗಳು ತಮ್ಮ ವರದಿಯಲ್ಲಿ ಉಲ್ಲೇಖ ಮಾಡಿರೋದು. ಇನ್ನು ಕೋರ್ಟ್ ಆವರಣದಲ್ಲೇ ಮೊನ್ನೆ ಒಬ್ಬ ಆರೋಪಿ ಕೋರ್ಟ್ ಕಟ್ಟಡದಿಂದ ಆತ್ಮಹತ್ಯೆ ಮಾಡ್ಕೊಂಡು ಜೀವ ಕಳ್ಕೊಂಡ. ದರ್ಶನ್ ಒಬ್ಬ ನಟ ಸ್ವಾಮಿ, ಹೈ ಪ್ರೊಫೈಲ್ ಕೇಸ್ ಅನ್ನುವಂಥ ಅರ್ಥ ಬರುತ್ತೆ. ಭದ್ರತೆ ಕೊಡಬೇಕಲ್ವಾ? ನಾವು ದರ್ಶನ್ರನ್ನ ಹೈ ಪ್ರೊಫೈಲ್ ಕೇಸ್ ಅಂತ ಭಾವಿಸಿಲ್ಲ, ಆದ್ರೆ ಭದ್ರತೆ ಕೊಡೋದು ಮುಖ್ಯ. ಹಾಗಾಗಿ ಕ್ವಾರಂಟೈನ್ ಸೆಲ್ ನಲ್ಲಿ ಇರಿಸಲಾಗಿದೆ ಅಂತ ಹೇಳಿ ಸರ್ಕಾರದ ಪರ ವಕೀಲರು ಪ್ರತಿವಾದವನ್ನ ಮಂಡಿಸಿದ್ರು. ಎರಡೂ ಕಡೆಯ ವಾದ ಪ್ರತಿವಾದವನ್ನ ಆಲಿಸಿರುವಂತಹ ನ್ಯಾಯಾಲಯ ಅಕ್ಟೋಬರ್ 29ನೇ ತಾರೀಕಿಗೆ ತನ್ನ ಆದೇಶವನ್ನ ಕಾಯ್ದಿರಿಸಿದೆ. ಆವತ್ತು ಗೊತ್ತಾಗತ್ತೆ ನಟ ದರ್ಶನ್ಗೆ ಹಾಸಿಗೆ ದಿಂಬು ಅವ್ರು ಕೇಳಿರುವಂತಹ ಕನಿಷ್ಠ ಸೌಲಭ್ಯ ಸಿಗುತ್ತೋ ಇಲ್ವೋ ಅನ್ನೋದು. ಇದರ ಬೆನ್ನಲ್ಲೇ ಮತ್ತೊಂದು ಪ್ರಶ್ನೆ, ಪ್ರಮುಖವಾದಂತಹ ಪ್ರಶ್ನೆ, ಇವತ್ತು ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ಮಾಡಿದಂತಹ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಪೂರಕವಾದಂತಹ ಮತ್ತೊಂದು ವರದಿ ಲಭ್ಯ ಆಗಿದೆ. ಆ ವರದಿ ಏನು ಅದನ್ನ ನೋಡ್ತಾ ಹೋಗೋಣ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮತ್ತೆ ರಾಜಾತಿಥ್ಯ. ಜೈಲಿನಿಂದಾನೇ ಪತ್ನಿ ಜೊತೆ ಕೈದಿ ಸಾದಿಕ್ ವಿಡಿಯೋ ಕಾಲ್ ಅನ್ನ ಮಾಡಿದ್ದಾನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ಮತ್ತೆ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆಯಾ? ಎಷ್ಟು ತದ್ವಿರುದ್ಧವಾದಂತಹ ವರದಿ ನೋಡಿ ಇದು. ಆಗ್ಲೇ ದರ್ಶನ್ ಅವರ ವರದಿಯನ್ನ ನೋಡಿದ್ರೆ ಒಂದು ಬಾಚಣಿಗೆ, ಒಂದು ಕನ್ನಡಿ ಅಥವಾ ಒಂದು ಹಾಸಿಗೆ, ಒಂದು ದಿಂಬಿಗಾಗಿ ಕೋರ್ಟ್ ಮೂಲಕ ಪ್ರತಿನಿತ್ಯ ಹೋರಾಟವನ್ನ ಮಾಡ್ತಿದ್ದಾರೆ ನಟ ದರ್ಶನ್. ಆದ್ರೆ ಅದೇ ದರ್ಶನ್ ಇರುವಂತ ಅದೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬೇರೆ ಕೈದಿಗಳು ಎಂಥ ರಾಜಾರೋಷವಾದಂತಹ ಸೌಲಭ್ಯಗಳನ್ನ ಪಡೆಯುತ್ತಿದ್ದಾರೆ ಅನ್ನೋದಕ್ಕೆ ನೀವು ನೋಡ್ತಾ ಇರುವಂತಹ ಫೋಟೋ ಸಾಕ್ಷಿ. ಆತ ಪತ್ನಿ ಜೊತೆ ವಿಡಿಯೋ ಕಾಲ್ ನಲ್ಲಿರುವಂತಹ ಕೈದಿ ಸಾದಿಕ್ನ ಫೋಟೋನ ಗಮನಿಸ್ತಾ ಇದ್ದೀರಿ. ಜೊತೆಗೆ ಜೈಲಿನಲ್ಲೇ ನೋಡೋಕ್ ಬಂದಂತಹ ಪತ್ನಿಯ ಜೊತೆ ಆಕೆಯನ್ನ ಜೈಲ್ ಒಳಗಡೆನೆ ಕರೆಸ್ಕೊಂಡು ಮಾತುಕತೆ ಮಾಡ್ತಾನೆ. ವಿಡಿಯೋ ಕಾಲ್ ನ ಫೋಟೋ ಇದೆ, ಜೊತೆಗೆ ಜೈಲಿನಲ್ಲಿ ಒಟ್ಟಿಗೆ ಕೂತ್ಕೊಂಡು ಮಾತನಾಡಿರುವಂತಹ ಫೋಟೋ ಇದೆ. ಪತ್ನಿ ಮೇಲಿನ ಕೋಪಕ್ಕೆ ಪತ್ನಿಯೇ ಈಗ ಈ ಫೋಟೋಗಳನ್ನ, ಅಂದ್ರೆ ಪತಿ ಮೇಲಿನ ಕೋಪಕ್ಕೆ ಪತ್ನಿಯೇ ಈಗ ಫೋಟೋಗಳನ್ನ ವೈರಲ್ ಮಾಡಿದ್ದಾಳೆ. ಪರಪ್ಪನ ಅಗ್ರಹಾರದಲ್ಲಿ ಮತ್ತೆ ರಾಜಾತಿಥ್ಯ ನೀಡ್ತಾ ಇರುವಂತಹ ಚರ್ಚೆ ಈಗ ಮತ್ತೊಮ್ಮೆ ಆರಂಭವಾಗಿದೆ. ಸಹಜ ಅಲ್ವಾ? ಈ ಫೋಟೋಗಳನ್ನ ನೋಡಿದ್ರೆ ಆ ಪ್ರಶ್ನೆ ಮೂಡೋದಿಲ್ವಾ? ಒಳ್ಳೆ ಹನಿಮೂನ್ಗೆ ಹೋದಂತಹ ಟೈಮ್ನಲ್ಲಿ ಗಂಡ ಹೆಂಡತಿ ಕೊಡೋ ಪೋಸ್ ರೀತಿ ಪೋಸ್ ಕೊಟ್ಟಿದ್ದಾರೆ. ಎಲ್ಲಿ ಅಂತಂದ್ರೆ ಯಾವುದೋ ಕಟ್ಟೆ ಮೇಲಲ್ಲ, ಪರಪ್ಪನ ಅಗ್ರಹಾರ ಜೈಲಿನ ಒಳಗೆ, ಅಲ್ಲಿ ಒಳಗಡೆ ಈ ರೀತಿ ಕೂತ್ಕೊಂಡು ಫೋಟೋ ಪೋಸ್ ಕೊಟ್ಟಿದ್ದಾರೆ. ವಿಡಿಯೋ ಕಾಲ್ ನಲ್ಲಿ ಮಾತನಾಡಿದ್ದಾರೆ. ಎಷ್ಟು ರಾಜಾರೋಷವಾಗಿ, ಎಷ್ಟು ಆರಾಮಾಗಿ ಮಾತನಾಡಿದ್ದಾರೆ. ಅದೇ ನಟ ದರ್ಶನ್ ಕೊಲೆ ಕೇಸ್ನ ಆರೋಪಿಯಾಗಿರಬಹುದು. ಒಂದು ಹಾಸಿಗೆ ದಿಂಬಿಗಾಗಿ ಅವರು ಪಡ್ತಾ ಇರುವಂತಹ ಪರದಾಟ, ಕೋರ್ಟ್ ಮೂಲಕ ಅವರು ಮಾಡ್ತಾ ಇರುವಂತಹ ಹೋರಾಟ, ಅದು ಒಂದು ಕಡೆಯಾದ್ರೆ ಅದೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಬೇರೆ ಕೈದಿಗಳಿಗೆ ಸಿಗ್ತಾ ಇರುವಂತಹ ರಾಜಾತಿಥ್ಯ ಇದು ಮತ್ತೊಂದು ಕಡೆ. ಅಲ್ಲಿಗೆ ಜೈಲಾಧಿಕಾರಿಗಳ ಡಬಲ್ ಸ್ಟ್ಯಾಂಡರ್ಡ್ ಅನ್ನ ನಾವು ಗಮನಿಸಬೇಕು. ಇಲ್ಲಿ ಇವರು ನಟ್ಟು ಬೋಟು ಟೈಟ್ ಮಾಡಿರೋದು ಕೇವಲ ದರ್ಶನ್ ವಿಚಾರದಲ್ಲಿ ಮಾತ್ರನ? ಹಾಗಾದ್ರೆ ಬೇರೆ ಕೈದಿಗಳು ಹೆಂಗ ಬೇಕಾದ್ರೂ ಇರ್ಲಿ ಅಂತ ಹೇಳಿ ಬಿಟ್ಕೊಟ್ಟಿದ್ದಾರಾ? ಈ ಫೋಟೋಗಳು ಅಂಥದ್ದೊಂದು ಪ್ರಶ್ನೆಯನ್ನ ಹುಟ್ಟು ಹಾಕ್ತಿವೆ. ಯಾರೀ ಸಾದಿಕ್? ಆತನ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಮಾರಪ್ಪ ಎಂಬಾತನ ಕೊಲೆ ಪ್ರಕರಣದ ಆರೋಪಿ ಈ ಸಾದಿಕ್. ಪರಪ್ಪನ ಅಗ್ರಹಾರದಲ್ಲಿ ಸಾದಿಕ್ಗೆ ರಾಜಾತಿಥ್ಯ ಸಿಕ್ಕಂತ ಆರೋಪ ಕೇಳಿಬಂದಿದೆ. ಜೈಲಿನಿಂದಾನೇ ಸಾದಿಕ್ ಪತ್ನಿಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ದಾನೆ. ಅದಕ್ಕೆ ಸಾಕ್ಷಿ ಫೋಟೋ ನೋಡ್ತಾ ಇದ್ದೀರಿ. ಪತ್ನಿಯನ್ನ ಆಗಾಗ್ಗೆ ಜೈಲಿನ ಒಳಗೆ ಕರೆಸಿಕೊಳ್ತಾ ಇದ್ದ ಸಾದಿಕ್, ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋ ನೋಡ್ತಾ ಇದ್ದೀರಿ. ಹನಿಮೂನ್ ನಲ್ಲಿ ಫೋಟೋ ಪೋಸ್ ಕೊಟ್ಟ ಹಾಗೆ ಗಂಡ ಹೆಂಡತಿ ಪೋಸ್ ಕೊಟ್ಟಿದ್ದಾರೆ. 5-6 ಬಾರಿ ಪತ್ನಿಯನ್ನ ಜೈಲಿನ ಒಳಗೆ ಕರೆಸಿಕೊಂಡಂತಹ ಆರೋಪ ಇದೆ. ಜೈಲಿನಲ್ಲಿ ಪತ್ನಿ ಜೊತೆ ಸಾದಿಕ್ ಚೇರ್ ಮೇಲೆ ಕೂತು ತೆಗೆಸಿರುವಂತಹ ಫೋಟೋಗಳು ಕೂಡ ಲಭ್ಯ ಇದ್ದಾವೆ. ಕಟ್ಟೆಯೊಂದರ ಮೇಲೆ ಕುಳಿತುಕೊಂಡಿರುವಂತಹ ಫೋಟೋ ಸದ್ಯ ವೈರಲ್ ಆಗ್ತಾ ಇದೆ. ಜೈಲಿನ ಆವರಣದಲ್ಲೇ ಪತ್ನಿ ಜೊತೆ ಸಾದಿಕ್ ಪಾಷಾ ಸೆಲ್ಫಿ ತಗೊಂಡಿದ್ದಾನೆ. ಇತ್ತೀಚೆಗೆ ಪತ್ನಿ ಹಾಗೆ ಆಕೆಯ ಮನೆಯವರಿಗೆ ಸಾದಿಕ್ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದ. ಕೊಲೆ ಮಾಡುವುದಾಗಿ ಸಾದಿಕ್ ಬೆದರಿಕೆಯನ್ನ ಹಾಕಿದ್ನಂತೆ. ಸಾದಿಕ್ ಹಾಗೆ ಆತನ ಮನೆಯವರ ವಿರುದ್ಧ ಈಗ ಪತ್ನಿ ಆರೋಪ ಮಾಡಿದ್ದಾಳೆ. ಇದೇ ಕೋಪಕ್ಕೆ, ಅಂದ್ರೆ ಪತಿ ಮೇಲಿನ ಕೋಪಕ್ಕೆ
ತನ್ನ ಬಳಿ ಇದ್ದಂತಹ ಫೋಟೋಗಳನ್ನ ಈಗ ಪತ್ನಿಯೇ ವೈರಲ್ ಮಾಡಿದ್ದಾಳೆ. ಆಕೆ ಫೋಟೋಗಳನ್ನ ವೈರಲ್ ಮಾಡ್ತಾ ಇದ್ದ ಹಾಗೆ ಪರಪ್ಪನ ಅಗ್ರಹಾರದ ರಾಜಾತಿಥ್ಯದ ಅಸಲಿಯತ್ತು ಮತ್ತೊಮ್ಮೆ ಬಯಲಾಗಿದೆ. ಹೊಸ ಸುದ್ದಿ ಏನಲ್ಲ ಬಿಡಿ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಇದು ಹಲವು ವರ್ಷಗಳಿಂದ, ಹಲವು ದಶಕಗಳಿಂದ ಇದೆ. ಆದ್ರೆ ನಂಬಿಕೆ ಬಂದಿದ್ ಯಾವಾಗ ಅಂದ್ರೆ, ಬೆಂಗಳೂರು ನಗರದ ಖಡಕ್ ಪೊಲೀಸ್ ಆಯುಕ್ತರಾಗಿದ್ದಂಥ ಬಿ ದಯಾನಂದ್ ಅವರು ಕಾರಾಗೃಹ ಎಡಿಜಿಪಿ ಆಗ್ತಾ ಇದ್ದ ಹಾಗೆ ಪರಪ್ಪನ ಅಗ್ರಹಾರದಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾರೆ, ನಟ್ಟು ಬೋಲ್ಟು ಟೈಟ್ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಈ ಫೋಟೋಗಳನ್ನೆಲ್ಲ ನೋಡ್ತಾ ಇದ್ರೆ ಅದು ಕೇವಲ ದರ್ಶನ್ ವಿಚಾರದಲ್ಲಿ ಮಾತ್ರ ಆಗ್ತಾ ಇದೆ, ಬೇರೆ ಕೈದಿಗಳ ವಿಚಾರದಲ್ಲಿ ಆಗ್ತಿಲ್ಲ ಅನ್ನೋದು ಬಹಳ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.